ಇದು ಅಷ್ಟಾವಕ್ರ ಗೀತ. ಮಹಾಮನಿಗಳು ಉತ್ತಮ ಜಿಜ್ಞಾಸಾದ ಜನಕ ಮಹಾರಾಜನ ಕುರಿತು ಜ್ಞಾನದ ಉಪದೇಶವನ್ನು ಇಲ್ಲಿ ಮಾಡ್ತಾ ಇದ್ದಾನೆ. ಯಾವುದು ಈ ಜಗತ್ತೊಳಗೆ ಪವಿತ್ರವಾಗಿದೆ, ಯಾವುದು ನಾವು ಮಾಡಲೇಬೇಕಾಗುತ್ತದೆ, ಯಾವುದು ಅತೀವ ಶ್ರೇಷ್ಠಾತಿ ಶ್ರೇಷ್ಠವಿದೆ, ಇದಕ್ಕೆ ಜ್ಞಾನ ಅಂತ ಕರೀತಾರಂತ. ಏತದ್ ಜ್ಞಾನಂ ಉತ್ತಮಂ ಉತ್ತಮಂ ಏತದ್ ಜ್ಞಾನಂ. ಈ ಜ್ಞಾನ ಭಾಳ ಉತ್ಕೃಷ್ಟ ಉಳ್ಳದು, ಉತ್ತಮ ಉಳ್ಳದು, ಶ್ರೇಷ್ಠ ಉಳ್ಳದು ಅಂತ ಅಂಥ ಜ್ಞಾನದ ವಿಷಯಕ್ಕಾಗಿ ಮಹಾಮನಿಗಳು ಒಂದೊಂದು ಸೂತ್ರಗಳನ್ನೇ ಅವರು ಹೇಳ್ತಾ ಬಂದಿದ್ದಾರೆ. 11ನೇ ಅಧ್ಯಾಯದ 4ನೇ ಸೂತ್ರವನ್ನು, ಶ್ಲೋಕವನ್ನು ಇವತ್ತು ನಾವು ತಿಳ್ಕೊಳ್ಳೋಕೆ ಹೊರಟಿದ್ದೆವು. ಈಗಾಗಲೇ ಜ್ಞಾನದ ವಿಷಯಕ್ಕಾಗಿ 3 ಶ್ಲೋಕಗಳನ್ನು ಹೇಳಿದ ಬಳಿಕ 4ನೇ ಶ್ಲೋಕ ಕೂಡ ಅದೇ ಧಾಟಿಯಲ್ಲಿ ಅವರು ಸ್ಪಷ್ಟಪಡಿಸ್ತಾ ಇದ್ದಾರೆ. ಹೀಗೆ ನಾವು ನಿಖರತೆಯನ್ನು ಅರ್ಥ ಬಳಿಕ ಅದರ ರಸಸ್ವಾದವನ್ನು ಮಾಡಿದ ಬಳಿಕ ಜೀವನ್ಮುಕ್ತನಾದವನು ಹೇಗೆ ಇರುತ್ತಾನೆ ಅಂತ ಅರ್ಥ, ಅಥವಾ ಜ್ಞಾನಿ ಆದವನು ಹೀಗೆ ಇರುತ್ತಾನೆ ಅಂತ ಅರ್ಥ. ಅದರಷ್ಟು ನಮಗೆ ಆಗದಿದ್ದರೂ ಕೂಡ ಅದರ ರಸಸ್ವಾದವನ್ನು, ಅದರ ಇಂಗಿತವನ್ನು ನಮ್ಮ ಅಂತರಾಳದಲ್ಲಿ ಇಳಿತು ಅಂತಂದ್ರೆ ಅದು ನಮಗೆ ಭಾಳಷ್ಟು ಲಾಭಾನ್ವಿತ ಆಗ್ತದಂತ ಅರ್ಥ. ಈ ಸಂಸಾರದಲ್ಲಿ ಎಲ್ಲ ಜೀವಿಗಳು ಯಾವುದೊಂದು ವಿಷಯಕ್ಕಾಗಿ, ಅವ್ರದ್ದೇ ಆದ ಯಾವುದೊಂದು ವಿಷಯಕ್ಕಾಗಿ ಹೋರಾಟನ ನಡೀತಾ ಇರ್ತದೆ. ಈ ಹೋರಾಟ ಯಾವಾಗ ಇತಿಶ್ರೀ ಆಗ್ತದೆ, ಯಾವಾಗ ಇವನಿಗೆ ವಿಶ್ರಾಂತಿ ಆಗ್ತದೆ, ಯಾವುದೊಂದು ವಿಷಯಕ್ಕಾಗಿ ಹೊರಟಿದ್ದನಂತಂದ್ರೆ ಆ ವಿಷಯ ಪೂರ್ಣ ಆಗಿತ್ತಂದ್ರೆ ಮುಗೀತು ಅಂತ ಹಾಗೆ ಅಂತ ಅರ್ಥ ಅಲ್ಲ. ಜೀವನ ಹೋರಾಟ ಇದು ಸತತವಾಗಿದೆ, ಅದು ದೃಶ್ಯಮಾನ ಪದಾರ್ಥದಲ್ಲಿ ಅರ್ಥಾತ್ ಸಂಸಾರದಲ್ಲಿ ಅಂತ ಅರ್ಥ. ಇದೇ ಹೋರಾಟವನ್ನು, ಹೋರಾಟ ಶಬ್ದಕ್ಕರ್ಥದೇ ಪ್ರಯತ್ನ, ಇದೇ ಪ್ರಯತ್ನವನ್ನು ಪಾರಮಾರ್ಥಕ್ಕೋಸ್ಕರವಾಗಿ ಅವ ಮಾಡಿದ್ದೆ ಆದರೆ ತನ್ನ ಜೀವನದಲ್ಲಿ ಸುಗಂಧವನ್ನು ಕಾಣಕ್ಕೆ ಸಾಧ್ಯ ಆಗ್ತಿತ್ತು. ಈ ಪ್ರಕೃತಿ ಭಾಳ ವಿಶಾಲವಾಗಿದೆ, ಒಂದಿಲ್ಲ ಒಂದು ಆಯಾಮದಿಂದ ಒಡಗೂಡಿದೆ. ಇದು ಎಲ್ಲವೂ ಬೇಕು ಅಂತ ಭಾವವನ್ನು ತಾಳಿದ ಅಜ್ಞಜೀವಿ ಭ್ರಾಮ್ಯತೆ ಬ್ರಹ್ಮಚಕ್ರಂ, ಇದೊಂದು ಬ್ರಹ್ಮ ನಿರ್ಮಾಣ ಮಾಡಿದ ಒಂದು ಚಕ್ರ ಇದೆ. ಭ್ರಾಮ್ಯತೆ ಅಂದರೆ ಇದಾಗಿ ತಿರುಗುತ್ತಾ ಇರ್ತಾನೆ, ಸುತ್ತ ಇರ್ತಾನೆ. ನೈಜ ಏನಂತ ಅರಿಯದೇ ಇದ್ದರೆ ಇಂಥ ವಿಪರ್ಯಾಸಕ್ಕೆ ಕಾರಣೀಭೂತ ಆಗಬೇಕಾಗ್ತದೆ. ಎಂಥದ್ದು ಇದೊಂದು ವಿಪರ್ಯಾಸ ಅಂತಂದ್ರೆ, ಹಾದ ತಪ್ಪಿದೋಡು ಇಂಥ ತಪ್ಪೋದು ಕೇಳರಮಣಿರಿ ಅಂತ ಹೇಳಿದಾಗ ಇದೊಂದು ಸಲ ಶರೀರ ಹೋಯ್ತು ಅಂತಂದ್ರೆ ಅವ ಕರ್ಮ ಗುಣ ವಾಸನಾಕ್ಕನುಗುಣವಾಗಿ ಮತ್ತೆ
ಮನುಷ್ಯ ಆಗ್ತಾನಂತ ಹಂಗೆ ಅರ್ಥ ಅಲ್ಲ, ಕ್ರಿಮಿಕೀಟ ಜೀವ ಜಂತು ಪಶು ಪತಂಗ ಆಗ್ತಾನಂತ ಅರ್ಥ. ಅದಕ್ಕಾಗಿ ಶ್ರುತಿ ಭಗವತಿ ಎಚ್ಚರ ಮಾಡ್ತಾ ಇದೆ, ಉತ್ತಿಷ್ಠತ ಜಾಗ್ರತ ಪ್ರಾಪ್ಯ ವರಾನ್ನಿ ಬೋಧತ. ಬಲ್ಲವರು ತಿಳಿದವ್ರ ಕಡೆ ತಿಳ್ಕೋ, ಎಚ್ಚರಾಗು, ಹೇಳು. ಯಾರ ಸಲುವಾಗಿ ಹೇಳಿತಿದು? ಇದು ದೇವತೆಗಳಿಗೆ ಹೇಳಕ್ಕೆ ಸಾಧ್ಯವೇ? ಯಾಕೆಲ್ಲ ದೇವತೆಗಳು ಹೇಳಕ್ಕೆ ಸಾಧ್ಯ? ಅವ್ರ ಮ್ಯಾಲದರಂತ. ಇದು ದೇವತೆಗಳಿಗೆ ಹೇಳಕ್ಕೆ ಸಾಧ್ಯವೇ? ಸಾಧ್ಯ ಇಲ್ಲ. ಯಾಕೆ? ಯಾಕೆ ಅವರಿಗೆ ಸಾಧ್ಯ ಇಲ್ಲ ಅಂತಂದ್ರೆ ಅವರಿಗೆ ಶರೀರ ಇಲ್ಲ ಅಂತ. ಏನಿಲ್ಲ ಅವರಿಗೆ? ಅಂತಃಕರಣ ಇದೆ, ಶರೀರ ಇಲ್ಲ ಅಂತ. ಇದಕ್ಕೆ ಶರೀರ ಬೇಕಾ? ಶರೀರ ಇದೆಯಲ್ರಿ, ಮತ್ತು ದನ ಕರ ನಾಯಿ ಇದೆಲ್ಲ ಶರೀರ ಅದಾವಲ್ಲ ಅಂತಂದ್ರೆ ಏನಿಲ್ಲ ಅಲ್ಲಿಗೆ? ಅಲ್ಲಿ ಅಂತಃಕರಣ ಇಲ್ಲ ಅಂತ. ಶರೀರ ಹಾಗೂ ಅಂತಃಕರಣದಿಂದ ಒಡಗೂಡಿದ ಈ ಮನುಷ್ಯ ತನ್ನ ಇರುವಿಕೆಯನ್ನು ಮರೆತು ಹಾಗೆ ಶರೀರ ಬಿಟ್ಟಪ್ಪ ಅಂತಂದ್ರೆ ಅಂಧಂ ತಮ ಪ್ರವಿಶಂತಿ ಏ ಅವಿದ್ಯಾ ಮುಪಾಸತೆ. ಯಾರ ಅವಿದ್ಯೆನ ಆಶ್ರಯಿಸಿಕೊಂಡಿದ್ದಾರೆ, ಅವಿದ್ಯಾ ಶಬ್ದಕ್ಕೆ ಅರ್ಥ ಇದೆ ಸಂಸಾರ, ಅವೆಲ್ಲಿ ಹೋಗ್ತಾನಂತ ಹೇಳ್ತಾರಂದ್ರೆ ಅಂಧಂ ತಮಃ ಪ್ರವಿಶಂತಿ. ಅದರಾಗೂ ಇನ್ನೂ ಜಗನ್ಯವಾದ ನಿಕೃಷ್ಟ ಕರ್ಮದಲ್ಲಿ ತೊಡಗಿದೆ ಅಂತಂದ್ರೆ ಅಸೂರ್ಯಾನ ಮತ್ತೆ ಲೋಕ ಅಂದೇನ ತಮಸಾ ವೃತಃ ಸಾಗುಂತೆ ಪ್ರತ್ಯಾಭಿಗಚ್ಚಂತಿ ಏಕೆ ಚಾತ್ಮನೋ ಜನ ಚಾ ಆತ್ಮನಃ ಹನನಃ ಜನಃ. ಅಂದ್ರೆ ತನ್ನ ಆತ್ಮ ಹನನ ಮಾಡಿಕೊಂಡು, ಹನನ ಅಂದ್ರೆ ಇದರ ವಿಚಾರೇ ಇಲ್ಲದವನು ಅಂಥ ಲೋಕಗಳಲ್ಲಿ ಪ್ರವೇಶ ಆಗುತ್ತಾನೆ ಅಂತ ಶ್ರುತಿ ಸ್ಪಷ್ಟಪಡಿಸ್ತಾ ಇದೆ. ಅದಕ್ಕೆ ಇಲ್ಲಿ ಮಹಾಮುನಿಗಳು ಜ್ಞಾನದ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಅಪ್ಪ, ನೀ ಯಾವುದನ್ನು ನಂಬಿದೆಯೋ, ನೀ ಯಾವುದನ್ನು ಸತ್ಯ ಅಂತ ಇದೆಯೋ ಅದು ವಿಕಾರ ಉಳ್ಳುತ್ತಿದೆ. ನೀನು ನೀನು ನಿರ್ವಿಕಾರ ಇದೆಯಾ? ಹೀಗೆ ನೀ ಯಾವುದನ್ನು ಅವಲಂಬಿಸ್ತಾ ಇದ್ದೀ ಅದು ನಿನ್ನ ಕೈಯಾಗಿಲ್ಲ, ಅದೆಲ್ಲವೂ ದೇವರ ಕೈಯಾಗಿದೆ. ಇದಕ್ಕೊಮ್ಮ ನೇಮಕ ಅಂತ ಅದಾನ. ಅವ ನಿನ್ನ ಕಣ್ಣಿಗೆ ಕಾಣಂಗಿಲ್ಲ, ಕೈಗೆ ಸಿಗಂಗಿಲ್ಲ, ಹೀಗೆ ಇದೆ ಅಂತ ಹೇಳಕ್ಕೆ ಆಗುವುದಿಲ್ಲ. ಆದರೂ ಒಂದು ಇದೆ. ಇದೆಲ್ಲವೂ ನಿಯಮಿತವಾಗಿ ನಡಿಬೇಕು ಅಂದ್ರೆ ಸೂರ್ಯ ಚಂದ್ರಾದಿಗಳ ಉದಯ ಆಗಬೇಕು, ಮಳೆ ಆಗಬೇಕು, ಭೂಮಿಯಲ್ಲಿ ಬಿದ್ದ ಬೀಜ ಬಿತ್ತಿ ಏಳಬೇಕು ಅಂತಂದ್ರೆ ಇದಕ್ಕೊಬ್ಬ ನಿಯಂತ್ರಕ ಯಾರೋ ಒಬ್ಬ ಇದಾನೆ ಅಂತ ಅರ್ಥ. ಅದಕ್ಕೆ ನಮ್ಮ ಶಾಸ್ತ್ರದಲ್ಲಿ ಅದಕ್ಕೆ ಅವ್ಯಕ್ತ ಶಕ್ತಿ ಅಂತ ಕರೀತಾರೆ. ಹಾಗೆ ನಿನ್ನಲ್ಲಿ ಈ ಪರೋಕ್ಷ ಅಪರೋಕ್ಷ ಜ್ಞಾನ ನಿನಗೆ ಉಂಟಾಯಿತು ಅಂತಂದ್ರೆ ನಿನ್ನ ಜನ್ಮದ ಸಾಫಲ್ಯತೆ ಆಗ್ತದೆ. ಹೀಗೆ ಹೇಳ್ತಾ ಹೇಳ್ತಾ ಇವತ್ತ ಒಂದು ಸೂತ್ರವನ್ನು, ಜ್ಞಾನದ ಸೂತ್ರವನ್ನು ನಾವು ತಿಳ್ಕೊಳ್ಳೋಕ್ಕೆ ಹೊರಟಿದ್ದೇವೆ. ಏತತ್ ಪೂರ್ವದಲ್ಲಿ ಇನ್ನೊಂದು ಸ್ವಲ್ಪ ಕೇಳಿ. ಒಂದನೇ ಮಾತೇನಿದೆ ಅಂತಂದ್ರೆ ಮನುಷ್ಯನ ಆಧೀನದಲ್ಲಿ ಯಾವುದೂ ಇಲ್ಲ. ಅರ್ಥ ಆಯ್ತಾ? ಏನರ್ಥ ಆಗ್ತದೆ? ಏನರ್ಥ ಆಗ್ತದೆ? ಮನುಷ್ಯನ ಆಧೀನದಲ್ಲಿ ಏನೂ ಇಲ್ಲಲ್ಲ, ಏನೇನೂ ಇಲ್ಲ. ಏನೂ ಇಲ್ಲ, ಇನ್ನೊಂದು ಕೆಲವೊಂದು ಇದೆಯಪ್ಪ ಅಂತ ಹಂಗೆ ಅರ್ಥ ಅಂತ. ಏನಿಲ್ಲ, ಮನುಷ್ಯನ ಆಧೀನದಲ್ಲಿ ಏನೇನೂ ಇಲ್ಲ. ಮುಟ್ಟಿ ಬಾಂಧಕರ ಆಯಾತ ಹಾತ ಪಸಾರಕರ ಜಾಯೇಗ. ಅರ್ಥ ಆಗ್ತದ? ಬರಬೇಕಾದ್ರೆ ಮುಷ್ಟಿ ಕಟ್ಕೊಂಡು ಬಂದಿದ್ದ, ಹೋಗ್ಬೇಕಾದ್ರೆ ಹಿಂಗೆ ಹೋಗಲ್ಲವ. ಹೆಂಗೆ ಹೋಗ್ತಾನ? ಹಾತ ಪಸಾರಕರ ಜಾಯೇಗ. ಮತ್ತೇನಾಯಿತು? ಏನೂ ಇಲ್ಲಪ್ಪ, ಬಂದ ಇದ್ದ ಹೊರಟಪ್ಪ. ಸರಿಯಪ್ಪ, ಮಧ್ಯದಲ್ಲಿ ಏನು ಸಮಯ ಇದೆಯಲ್ಲ ಅದ್ರ ಸದುಪಯೋಗ ಮಾಡ್ಕೊ. ಈ ಅರಿವು ನಿನಗಿಲ್ಲ ಅಂತಂದ್ರೆ ನೀನೊಬ್ಬ ಅಜ್ಞಾನಿ. ಇಂಥ ಒಂದು ಮಾತವನ್ನು ನಾವು ಕೇಳಿದ ಬಳಿಕ
ಮತ್ತು ಯಾರ ಆದಿಯಿಂದಲಿದೆ? ಮನುಷ್ಯನ ಆದಿಯಿಂದಲೇ ಏನೇನೂ ಇಲ್ಲ ಅಂತ ಹೇಳಿದ್ರಲ್ಲ, ಮತ್ತು ಯಾರ ಆದಿಯಿಂದಲಿದೆ? ಅದಕ್ಕೆ ವೇದಾಂತ ಶಾಸ್ತ್ರ ಹೇಳ್ತದ ಇದೆಲ್ಲವೂ ಕರ್ಮದ ಆದಿಯಿಂದಲೇ ಇದೆ. ಅರ್ಥ ಆಗ್ತದ? ಯಾರಿಂದಲಿದೆ? ಇದು ಅಕ್ಷರಶಾಸ್ತ್ರ, ಇದು ವೇದಾಂತಗಳು ಎಲ್ಲರೂ ಒಪ್ಪಿದ್ದಾರೆ, ಎಲ್ಲ ಶಾಸ್ತ್ರಗಳು ಒಪ್ಪಿದ್ದಾರೆ ಕರ್ಮ ಸಿದ್ಧಾಂತವನ್ನು. ಈಗ ಮತ್ತೆ ವಿಚಾರ ಮಾಡಬೇಕಾಯ್ತು, ಇದೆಲ್ಲವೂ ಯಾರಾದಿಂದಲಿದೆ? ಕರ್ಮದ ಅಂದಲಿದೆ. ಒಂದನೇ ಮಾತೇನಿದೆ ಅಂದ್ರೆ ಮನುಷ್ಯನ ಆಧೀನದಲ್ಲಿ ಏನೇನೂ ಇಲ್ಲ. ಮತ್ತು ಯಾರ ಆಧೀನದಲ್ಲಿದೆ ರೀ ಅಂತ ಈಗ ನೀವು ಪ್ರಶ್ನೆ ಮಾಡಿದ್ರೆ ಇದಕ್ಕೆ ಉತ್ತರ ಏನಿದೆ? ಇದೆಲ್ಲವೂ ಕರ್ಮದ ಆಧೀನದಲ್ಲಿ ಇದೆ. ಈಗ ಮತ್ತೆ ಜಿಜ್ಞಾಸೆ ಮತ್ತೆ ಉಂಟಾಯಿತು. ಏನು ಜಿಜ್ಞಾಸೆ ಉಂಟಾಯಿತು ಅಂದ್ರೆ, ಸರಿ ರೀ, ಕರ್ಮದ ಆಧೀನದಲ್ಲಿ ಕರ್ಮ ಜಡ ಇದೆ, ಜಡದ ಆಧೀನದಲ್ಲಿ ಇಷ್ಟೆಲ್ಲ ಭವ್ಯವಾದ ಚರಾಚರ ಸೃಷ್ಟಿ ಹೆಂಗೆ ತಾನೇ ಇರಕ್ಕೆ ಸಾಧ್ಯ? ಆದರೆ ನಾ ಎರಡನೇ ಮಾತು ಹೇಳೋದು ಅಕ್ಷರಶಃ ಸತ್ಯ ಇದೆ. ಅದು ಈ ಜಗತ್ತು, ಅದಕ್ಕೆ ಶ್ರುತಿ ಹೇಳ್ತದೆ ಕೇಳಿ, ಕರ್ಮಾಧೀನಂ ಜಗತ್ಸರ್ವಂ. ಇದು ಶ್ರುತಿ ಮಾತು, ಅದು ಯಾರೂ ತೆಗೆದು ಹಾಕಂಗಿಲ್ಲ. ಈಗ ಜಿಜ್ಞಾಸೆ ಏನು ಉಂಟಾಗ್ತದಿಲ್ಲ ಅಂತಂದ್ರೆ, ಕರ್ಮ ಜಡ ಇದೆ, ಜಡವಾದ ಕರ್ಮದ ಆಧೀನದಲ್ಲಿ ಇಂಥ ಭವ್ಯ ದಿವ್ಯ ವಿಸ್ತಾರವಾದ ವಿಶ್ವವನ್ನು ಹ್ಯಾಂಗೆ ಇರಾಕ ಸಾಧ್ಯ ಅಂತ ಹೀಗೆ ನಮಗೆ ಪ್ರಶ್ನೆ ಉಂಟಾಗ್ತದೆ. ಈಗ ಮತ್ತೆ ಮುಂದೆ ವಿಚಾರ ಮಾಡಬೇಕು. ಈಗ ಮೂರನೇ ಮಾತು. ಒಂದನೇ ಮಾತೇನಿದೆ? ಮನುಷ್ಯನ ಆಧೀನದಲ್ಲಿ ಏನೂ ಇಲ್ಲ. ಮತ್ತು ಯಾರ ಅಧೀನ ಅಂತ ಈಗ ಪ್ರಶ್ನೆ ಬಂದಾಗ ಅದು ಕರ್ಮದ ಆಧೀನದಲ್ಲಿ ಅಂತ ಇದು ಎರಡನೇ ಮಾತನ್ನು ನಾವು ವಿಚಾರ ಮಾಡಿದ್ವಿ. ಇಲ್ಲಿ ಮತ್ತು ನಮಗೆ ಶಂಕೆ ಏನು ಬಂತು ಅಂದ್ರೆ, ಕರ್ಮ ಜಡ ಇದೆ. ಈಗ ಈ ದೇಹ ಜಡ ಇದೆ, ಈ ದೇಹ ಜಡ ಇದೆ, ನಾ ಕೇಳ್ತಾ ಇದ್ದೀನಿ, ಕಣ್ಣಿನ ನೋಡ್ತಾ ಇದ್ದೀನಿ, ಕೈಗಳು ಮಾಡ್ತಾ ಇದ್ದೀನಿ. ಮತ್ತು ಜಡವಾದ ಶರೀರ ಚೈತನ್ಯನೂ ಜಡನೋ? ಜಡ. ಜಡ ಪಂಚಭೂತ, ಅವರೇ ಹೇಳ್ಕೊಂಡು, ಜಡ ಪಂಚಭೂತ ದೇಹ ಇದು ನೀನೆಂಬೆ ಅಂದ್ರೆ ನಾನಂತ ತಿಳ್ಕೊಂಡು ಇದು ಜಡ ಅಂತ ಹೇಳ್ತಾರೆ. ಈಗ ಜಡ ಅಂದಾಗ ಇದು ಈ ವಸ್ತು ಜಡ ಇದೆ, ಜಡ ಅಂದಾಗ ಚಲನ ಆಗ್ಬಾರ್ದಪ್ಪ. ಈಗ ಜಡ ಚಲನವನ್ನು ಆಗ್ತಾ ಇದೆಯಲ್ಲ, ನಾ ಮಾತಾಡ್ತಾ ಇದ್ದೀನಿ, ನಿಮಗೆ ಕೇಳ್ತಾ ಇದೆ, ನೀವು ಚಲನವನ್ನು ಮಾಡ್ತಾಯಿದ್ದೀರಿ, ನಡಿ. ಮತ್ತು ಹೆಂಗೆ? ಪ್ರಾಣ ಜಡ ಇದೆ. ಮತ್ತು ಕೇಳಿ, ಈ ಜಡವಾದ ದೇಹ ಚೈತನ್ಯವನ್ನು ಆಶ್ರಯಿಸಿಕೊಂಡು ಇದೆ ಅಂತ ತಿಳ್ಕೊಂಡು ಇದರಲ್ಲಿ ಚಲನವನ್ನು ನಡೀತು. ಅರ್ಥ ಆಗ್ತದ? ಇದರ ಒಂದು ವಿದ್ಯುತ್ ಶಕ್ತಿ ಇದೆ ಅಂತ ತಿಳ್ಕೊಂಡು ಇದರ ಒಳಗಿನ ಆಗ ಹೋಗಗಳನ್ನು ಮುಂತಾದ ಕ್ರಿಯೆಗಳನ್ನು ನಡೆಯೋಕೆ ಪ್ರಾರಂಭ ಆದವು. ಇದ್ರ ಒಳಗೆ ವಿದ್ಯುತ್ ಶಕ್ತಿನೇ ಇಲ್ಲಪ್ಪ ಅಂತಂದ್ರೆ ಏನೂ ನಡೆಯೋಕ್ಕೆ ಸಾಧ್ಯವಿಲ್ಲ. ಬಲ್ಪ್ ಇದೆ, ಹೋಲ್ಡರ್ ಇದೆ, ವಾಯರ್ ಇದೆ, ಎಲ್ಲವೂ ಇದೆ, ಆದರೆ ಏನಿಲ್ಲ? ವಿದ್ಯುತ್ ಶಕ್ತಿ ಇಲ್ಲ. ಹಾಗೆ ಈ ವಸ್ತುಗಳೇ ಏನು ಅದಾವ, ಇದರೊಳಗೆ ಚೈತನ್ಯ, ಸೂಕ್ತವಾದ ಚೈತನ್ಯವಿದೆ. ಸುಮ್ಮನೆ ಇರುವಿಕೆ ಅಷ್ಟೇ. ಆದ್ರೆ ದೇಹದೊಳಗೆ ಚೈತನ್ಯ ಹೇಗಿದೆ ಅಂತಂದ್ರೆ ನಖಶಿಖಾ ಪರ್ಯಂತರವಾಗಿ ವಿಶೇಷವಾಗಿ ಚೈತನ್ಯ ಇರೋಣದಿಂದ ಇದರ ಚಲನವಲನೆಗಳು ನಡೆದು ಅಂತ ಅರ್ಥ. ಹಾಗೆ ಕರ್ಮಕ್ಕೆ ಚಾಲನೆ ಕೊಟ್ಟವ್ರು ಯಾರು? ಕರ್ಮಕ್ಕೆ ಚಾಲನೆ ಕೊಟ್ಟವರು ಆ ದೈವ. ಈಗೇನು ವಿಚಾರ ಮಾಡಬೇಕಾಯ್ತು ಮತ್ತೆ ಅಂತಂದ್ರೆ, ನಾವೇನು ಹೇಳಿದೆವು? ಈ ಜಗತ್ತೆಲ್ಲವನ್ನ ಕರ್ಮದ ಆದಿಂದಲಿದೆ. ಕರ್ಮ ಜಡ ಇದೆ ಅಂದರೆ ಕರ್ಮ ಯಾರ ಆಶ್ರಯ ಪಡ್ಕೊಂಡದ? ಚೈತನ್ಯ ಪರಮಾತ್ಮನ ಆಶ್ರಯದಲ್ಲಿದೆ. ಅವಾಗ ಮತ್ತೆ ನಾವು ಇವಾಗ ಏನು ಹೇಳಬೇಕಾಯಿತು ಅಂತಂದ್ರೆ, ದೈವಾಧೀನಂ ಜಗತ್ಸರ್ವಂ. ಏನರ್ಥ ಆಗ್ತದ? ಈ ಜಗತ್ತೆಲ್ಲವನ್ನು ದೈವದ ಆಧೀನದಲ್ಲಿದೆ. ದೈವಾಧೀನಂ ಜಗತ್ಸರ್ವಂ ಅಂತ ಮತ್ತೆ ಅರ್ಥ ಮಾಡಬೇಕಾಗ್ತದೆ. ಇದಕ್ಕೆ ಅಧ್ಯಾಹಾರ ಅಂತ ಸಂಸ್ಕೃತದಾಗ ಕರೀತಾರೆ.
ಹಾಂ, ಈಗ ಈ ಜಗತ್ತೆಲ್ಲವನ್ನು ಕರ್ಮ ಮೊದಲನೇ ಹಂತ. ಈ ಜಗತ್ತೆಲ್ಲವನ್ನು ಕರ್ಮದ ಆದಿಂದಲೇ ಇದೆ ಅಂತಂದ್ರೆ ಈ ಕರ್ಮ ಎಲ್ಲಿದೆ ಬಂತು? ಅರ್ಥ ಆಗ್ತದ? ಈ ಕರ್ಮ ಎಲ್ಲಿಂದ ಬಂತಪ್ಪ? ಅಲ್ಲ, ಸರಿ, ಪ್ರಾರಬ್ಧ. ಆ ಕರ್ಮ ಎಲ್ಲಿಂದ ಬಂತು? ಪ್ರಾರಬ್ಧ ಕರ್ಮ ಇದೆ, ಸಕಾಮ ಇದೆ, ನಿಷ್ಕಾಮ, ನಾನಾ ರೀತಿಯ ಕರ್ಮ ಇದೆ. ಈ ಕರ್ಮ ಎಲ್ಲಿದೆ ಬಂತು? ಹಾಂ, ಈ ಕರ್ಮ ಎಲ್ಲಿಂದ ಬಂತು ಅಂದ್ರೆ ನಾವು ಮಾಡುದ್ದೇ. ಅರ್ಥ ಆಗ್ತದ? ನಾವು ಮಾಡುದ್ದೇ ಕರ್ಮ. ಇದರಂಗೆ ನಾವು ಫಲವನ್ನು ಊಟ ಮಾಡಬೇಕಾಗ್ತದೆ. ಯಾರು ಮಾಡಿದ ಕರ್ಮ? ಅವ್ರು ಹೇಳಿಲ್ಲ, ನಾ ಮಾಡಿದ ಕರ್ಮ. ನಾ ಮಾಡಿದ ಕರ್ಮ ಬಲವಂತ ಆದರೆ ನೀನೇನು ಮಾಡುವುದು ಹರಿಯೇ? ಅಂದರೆ ನಮ್ಮ ಕರ್ಮ ಸುಸರ್ಜಿತವಾಗಿ, ಸ್ವಚ್ಛವಾಗಿ, ನಿಷ್ಕಾಮವಾಗಿ, ಅಹಂಕಾರ ರಹಿತುಳ್ಳ ಕರ್ಮ ಇತ್ತು ಅಂತಂದ್ರೆ ನಿಮಗೆ ಹೇಳ್ತೀನಿ, ಕರ್ಮ ನಿಕೃಷ್ಟ ಅಲ್ಲ, ಕರ್ಮ ತುಚ್ಛ ಅಲ್ಲ. ಕರ್ಮ ವೇದಾಂತ ಸಿದ್ಧಾಂತದಲ್ಲಿ ಕರ್ಮ ಒಪ್ಕೊಂಡಿದ್ದಾರೆ. ಯಾಕೆ ಅಂತಂದ್ರೆ ನಮ್ಮ ಅಂತಃಕರಣ ಶುದ್ಧಿಗೆ ಅದು ಬೇಕೇ ಬೇಕು. ಅನ್ಯಃ ಪಂಥ, ಬೇರೆ ದಾರಿನೇ ಇಲ್ಲ. ಆದರೆ ಕರ್ಮ ಮೋಕ್ಷದ ವಿಷಯದಲ್ಲಿ ಇದು ಪರಂಪರಾ ಸಾಧನಿದೆ. ಸಾಧನದಲ್ಲಿ ಎರಡು ಪ್ರಕಾರ, ಒಂದು ಸಾಕ್ಷಾತ್ ಸಾಧನ, ಮತ್ತೊಂದು ಪರಂಪರಾ ಸಾಧನ. ಸಾಕ್ಷಾತ್ ಸಾಧನ ಅಂದ್ರೆ ತ್ವಂ ಬ್ರಹ್ಮಾಸಿ, ಹಿಂಗೆ ಹೇಳಿ ನೀ ಬ್ರಹ್ಮ ಇದೆಯಪ್ಪ, ನಾ ಬ್ರಹ್ಮ ಹೆಂಗೆ ತಿಳಿದ್ರಿಂದ? ಇದಕ್ಕೆಲ್ಲ ಕ್ರಮವಾಗಿ ಬರಬೇಕಂತ ತಿಳ್ಕೊಂಡು ಇದಕ್ಕೆ ಪರಂಪರಾ ಸಾಧನ ಅಂತ ಕರೆದರು ಅಂತ ಅರ್ಥ. ಪರಂಪರಾ ಸಾಧನ ಗತದಲ್ಲಿ ಕರ್ಮ ಒಂದು ಸಾಧನವಾಗಿದೆ. ಇದು ಮೋಕ್ಷದ ವಿಷಯದಲ್ಲಿ ಏನಿದೆ? ಪರಂಪರಾ ಸಾಧನವಾಗಿದೆ. ಈ ಕರ್ಮದಲ್ಲಿ ಅಹಂಕಾರ ಬೆರೀತು ಅಂದ್ರೆ, ಅಹಂ ಬೆರೀತು ಅಂದ್ರೆ ಇದು ಮೋಕ್ಷಕ್ಕೆ ತದ್ ವಿರುದ್ಧವಾಗಿದೆ. ಅರ್ಥ ಆಗ್ತದ? ಏನಾಗಿದೆ? ಮೋಕ್ಷಕ್ಕೆ ಹೇಗೆ ಕತ್ತಲಿಗೆ ಬೆಳಕ ತದ್ ವಿರುದ್ಧವಾಗಿದೆ. ಕತ್ತಲೆ ಅಂತದ, ನನಗೆ ಇರುವನೇ ಕೂಡಲಿವ, ನಾ ಇನ್ನೊಂದು ಸ್ವಲ್ಪ ಇರ್ತೇನೆ ಅಂತೀನಿ, ಇರುವನೇ ಕೂಡಲಿವ. ಯಾರು? ಬೆಳಕಪ್ಪ, ಬೆಳಕ. ಅವ ಬಂದ ಕೂಡಲೇ ನಾವು ಏನು ಮಾಡಬೇಕು? ಹೋಗ್ಬೇಕಾಗ್ತದೆ. ಅದಕ್ಕೆ ಕತ್ತಲಿಗೂ ಬೆಳಕಿಗೂ ಹ್ಯಾಂಗೆ ತದ್ದು ವಿರುದ್ಧ ಇದೆಯೋ, ಅಹಂಕಾರ ಬೆರೆತಿದ ಕರ್ಮ ಮತ್ತು ಮೋಕ್ಷಕ್ಕೆ ಅಷ್ಟೇ ವಿರುದ್ಧ ಇದೆ ಅಂತ ಅರ್ಥ. ಅದಕ್ಕೆ ಅಹಂಕಾರ ರಹಿತ, ಏನು ಅಹಂಕಾರ ಅಂದ್ರೆ ನಾನು ಅನ್ನೋದು. ಕರ್ಮ ಅಂದ್ರೆ ಮಾಡುವ ಕೆಲಸ. ನಾನು ಮಾಡಿದ್ದೇನೆ, ನನ್ನಿಂದೇ ಆಗ್ತಾ ಇದೆ, ಇದು ನನಗೇ ಬೇಕು, ಇಂಥ ಭಾವವನ್ನು ಕರ್ಮದಲ್ಲಿ ಹುದುಗಿತ್ತು ಅಂತಂದ್ರೆ ನೀನು ಮೋಕ್ಷದಿಂದ ಭಾಳ ದೂರ ಉಳಿಬೇಕಾಗ್ತದಂತ ಅರ್ಥ. ಅರ್ಥ ಆಗಂಗಿಲ್ಲ? ಬೆಳಕನಾಗಿದ್ದೇವೆ ಅಂತಂದ್ರೆ ಕತ್ತಲೆಯ ಸುದ್ದಿನೇ ಇಲ್ಲ ಅಲ್ಲಿ. ನಾವು ಬೆಳಕನಾಗಿದ್ದೇವೆ ಅಂದ್ರೆ ಕತ್ತಲೆಯ ಸುದ್ದಿನೇ, ಕತ್ತಲೆ ಮಾತೇವಿಲ್ಲ ಅಲ್ಲಿ. ಹಾಗೆ ಅಂತರ್ಥ. ಪ್ರಸ್ತುತ ಅಂಥದ್ದೇ ಒಂದು ವಿಷಯವನ್ನು, ಬಹಳ ಮಹತ್ವವಾದ 4ನೇ ಸೂತ್ರವನ್ನು, ಇದಕ್ಕೆ ಸೂತ್ರ ಅಂತ ಕರೀತಾರೆ, ಇದಕ್ಕೆ ಮಂತ್ರ ಅಂತ ಕರೀತಾರೆ, ಇದಕ್ಕೆ ಶ್ಲೋಕ ಅಂತ ಕರೀತಾರೆ. ಅಂಥದನ್ನು ನಾವು ನೋಡಕ್ಕೆ ಹೊಂಟಿದ್ದೆವು. 11ನೇ ಅಧ್ಯಾಯ 4ನೇ ಸೂತ್ರವನ್ನು ನಾವು ತಿಳಿತೇವೆ. ತಾವೆಲ್ಲ ನನ್ನ ಹಿಂದೆ ಅಂಡಿ. ಸುಖ ದುಃಖೇ ಜನ್ಮ ಮೃತ್ಯು, ಸುಖ ದುಃಖೇ ಜನ್ಮ ಮೃತ್ಯು, ದೈವಾದೇವೇತಿ ನಿಶ್ಚಯೇ, ದೈವಾದೇವೇತಿ ನಿಶ್ಚಯೇ,
ಸಾಧ್ಯಾದರ್ಶಿನಿರಾಯಾಸ ಕುರ್ವನ್ನಪಿ ನ ಲಿಪ್ಯತೆ. ಅಷ್ಟಾವಕ್ರ ಮಹಾಮುನಿಗಳು ಹೇಳ್ತಾರೆ, ಹೇ ಜನಕ, ನೀನು ರಾಜ್ಯ ಮಾಡ್ತಿ ಅಂತಂದ್ರೆ ಅವ ರಾಜ್ಯ ಮಾಡ್ತದಾನೆ ಇವಾಗ, ರಾಜ್ಯಭಾರವನ್ನು ಸಂಭಾಳಿಸ್ತದಾನೆ ಇವಾಗ, ಅದು ಪಾಲನೆ ಮಾಡ್ತದಾನೆ ಇವಾಗ. ನೀ ಮಾಡ್ತಿದ್ದಿ ಅಂತಂದ್ರೆ ನಿನಗೆ ಹಾಗೆ ಅಲ್ಲದು. ರಾಜ್ಯಭಾರ ನೋಡೋದು ಒಬ್ಬ ರಾಜ ಅಂತಂದ್ರೆ ಐಷಾರಾಮಿ ಜೀವನ ಅಲ್ಲದು. ನಿನಗೆ ಸುಖನೇ ಉಂಟಾಗ್ತದ, ನಿನಗೆ ದುಃಖನೇ ಉಂಟಾಗ್ತದ. ನೀ ಹುಟ್ಟಿದಿ ಒಂದು ಸಲ, ನೀ ರಾಜ ಅಂದ್ರೆ ಚಿರಂಜೀವಿ ಅಲ್ಲ. ನೀ ಯಾರು? ನೀನೊಬ್ಬ ಮೃತ್ಯುವಿಗೆ ಗ್ರಾಸ ಆಗಬೇಕಾಗ್ತದೆ. ಇದು ನಿಶ್ಚಯ, ಇದು ಶತಸಿದ್ಧ. ಆದ್ರೆ ಸುಖ ದುಃಖ ಜನ್ಮ ಮರಣವನ್ನು ಇದು ನನಗಿಲ್ಲ ಅಂತ ನೀ ತಿಳ್ಕೋಬೇಕು. ಯಾರಿಗೆಲ್ಲ? ಈಗ ಸುಮ್ಮನೆ ಒಂದೇ ಶಬ್ದ ನಾವು ವಿಚಾರ ಮಾಡೋಣ. ಅದು ಒಂದೇ ಶಬ್ದ ಸಾಕು ನಮ್ಮ ಪ್ರವಚನ. ಒಂದೇ ಶಬ್ದ ನಾವು ವಿಚಾರ ಮಾಡೋಣ. ಇಲ್ಲಿ ಎರಡು ಮಾತನ್ನು, ಎರಡು ದ್ವಂದ್ವಗಳನ್ನು ಹೇಳ್ಯಾರವ್ರು. ಹಿಂಗೆ ಭಾಳಷ್ಟೇ ಇದರಂತೆ ಎಲ್ಲವಂತೂ ಎಲ್ಲವೂ ಹೇಳೋಕ್ಕಾಗಲ್ಲ. ಇದರಂತೆ ಎಲ್ಲವಂತೂ ತಿಳ್ಕೋಬೇಕಪ್ಪ ನೀವು ಅಂತ ಅರ್ಥ ಇದ್ರದ್ದು. ಏನೆರಡು ಮಾತು ಹೇಳ್ಯಾರಂದ್ರೆ, ಸುಖ ದುಃಖೆ ಜನ್ಮ ಮರಣ. ಇದಕ್ಕೇನಂತಾರೆ? ಇದಕ್ಕೆ ದ್ವಂದ್ವ ಅಂತ ಕರೀತಾರೆ. ಇದರಂತೆ ಮಾನ ಅಪಮಾನ, ಲಾಭ ನಷ್ಟ, ಇದರಂತೆ ಎಲ್ಲವನ್ನು ತಿಳ್ಕೋಬೇಕು. ಎಲ್ಲವೂ ಶ್ಲೋಕದಾಗ ಹೇಳೋಕ್ಕಾಗಲ್ಲ. ಹಾಗೆ ಅಂತ ಅರ್ಥ. ಒಂದು ಕಡೆ ಶಾಸ್ತ್ರ ಏನು ಹೇಳಿತು ಅಂತಂದ್ರೆ, ಹೇ ಮನುಷ್ಯನೇ, ನೀನು ದ್ವಂದ್ವಾತೀತನಾಗು ಅಂತ ಹೇಳಿತು. ಹೇಳಿಲ್ಲ? ಏನಂತ ಹೇಳ್ತದ? ಆಮೇಲೆ ಏನು ಮಾಡೋದ್ರಿಂದ? ಆಮೇಲೆ ಏನು ಅಂತಂದ್ರೆ, ನೀ ದ್ವಂದ್ವಾತೀತನ ಆದಿ ಅಂದ್ರೆ ನೀ ಗಗನ ಸದೃಶ ಆಗ್ತಿ. ಸದೃಶ ಅಂದ್ರೆ ಸಮಾನ ಆಗ್ತಿ, ಅದರ ಹಾಗೆ ಆಗ್ತಿ. ಗಗನ ಸದೃಶ ಶಬ್ದಕ್ಕೆ ಅರ್ಥ ಏನಿದೆ? ಗಗನ ಅಂದ್ರೆ ಆಕಾಶ. ಆಕಾಶ ಹೆಂಗೋ ಆಕಾಶಂ ನೋಪಲಿಪ್ಯತೆ. ಶ್ರುತಿನೇ ಹೇಳ್ತದ, ಆಕಾಶಕ್ಕೆ ಏನೂ ಅಂಟುವುದಿಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ, ನೀನು ದ್ವಂದ್ವದ ಅತೀತ ಆದ್ಯಪ್ಪ ಅಂದ್ರೆ ನಿನಗೇನು ಸಂಬಂಧ ಇಲ್ಲ. न कि पाप का संबंध है, न कि पुण्य का संबंध है, न कि सुख का, न कि दुख का. ನಿನಗೆ ಪಾಪದ ಸಂಬಂಧ ಇಲ್ಲ. ಹಂಗಂತ ತಿಳ್ಕೊಂಡು ಇವ ಸುಮ್ಮನೆ ಕುಂಡಿರ್ತಾನೇನೋ. ಮತ್ತೇನು ಮಾಡ್ತಾನೆ ಹೇಳ್ರಿ? ಅವ್ರು ಹೇಳ್ಯಾರ ನೋಡ್ರಿ, ಸಾಧ್ಯಾದರ್ಶಿ ನಿರಾಯಾಸ. ಸ್ವಚ್ಛವಾದ, ಶುದ್ಧವಾದ, ನಿಷ್ಕಾಮವಾದ ಕರ್ಮವನ್ನು ಅವ ಅನಾಯಾಸವಾಗಿ ಮಾಡ್ತಾ ಇರ್ತಾನೆ. ಹಾಗಾಗಿ ಕುರ್ವನ್ನಪಿನ ಲಿಪ್ಯತೆ ಅಂದ್ರೆ, ಕುರ್ವನ್ನಪಿ ಅಂದ್ರೆ ಮಾಡಿದರೂ ಕೂಡ ನ ಲಿಪ್ಯತೆ, ಅವನಿಗದು ಅಂಟ್ಕೊಳ್ಳೋದಿಲ್ಲ. ಈಗ ನೀವು ಹೇಳ್ರಿ, ಏನು ಅಂಟ್ಕೋತದ? ಈಗ ಕರ್ಮದ ಏನು ಅಂಟ್ಕೋತದ? ಈಗ ಅವ್ರು ಹೇಳ್ತಾರೆ, ನಿನಗಿದು ಕರ್ಮ ಅಂಟೋದಪ್ಪ. ಮತ್ತು ಸರಿ, ಒಂದು ಪಕ್ಷ ತಿಳ್ಕೊ, ಅಂಟ್ಕೋತದ್ರೆ ಏನು ಅಂಟ್ಕೋತದ? ಅಂಟ್ಕೋತದಂದ್ರೆ ಏನು ಅಂಟ್ಕೋತದ? ಅಂಟ್ಕೊಳ್ಳೋಂತ ಹೇಳ್ತಾರೆ ಅವರು. ಹಿಂಗಿದ್ರೆ ಈಗ ನಾವಿಲ್ಲಪ್ಪ, ಏನು ಅಂಟ್ಕೋತದ? ಅರ್ಥ ಆಗ್ತಾಯಿಲ್ಲ. ಏನು ಅಂಟ್ಕೋತದ? ಏನು ಅಂಟ್ಕೋತದ? ಅದು ಏನು ಅಂಟ್ಕೋತದ? ಫಲ ಏನು ಫಲ? ಅವರೇ ಹೇಳ್ಯಾರ, ನಿನಗೆ ಸುಖಾರೆ ಅಂಟ್ಕೋತದ, ಇಲ್ಲಾದ್ರೆ ದುಃಖ. ಯಾರು ಬೇಡ ಅಂತಾರೆ? ಹಿಂಗೆ ಯಾಕೆ ನೀವು ಹೇಳ್ತೀರಿ? ಸುಖ ಅಂಟ್ಕೊಳ್ಳಲ್ಲ ನಮ್ಗೆ, ಯಾರೇ ಬೇಡ ಅಂತಾರ? ದುಃಖ ಬೇಡಪ್ಪ, ಅವ್ರು ಎರಡು ಶಬ್ದ ಬಳಸ್ಯಾರ. ದುಃಖ ಬೇಡ ನಮಗೆ, ಸುಖ ಅಂಟ್ಕೊಳ್ಳಿ ಯಾರು ಬೇಡ ಅಂತಾರ? ಹಾಂ, ಸುಖ ಅದು ಶಾಶ್ವತ ಅಲ್ಲ. ಹಾಂ, ಒಂದು ಅಂತಿದೆ. ದುಃಖನೇ ಸುಖವಾಗಿ ತೋರ್ಯಾದ ನಿನಗೆ.
ಅದಕ್ಕೆ ಅವರು ಬೇಡ ಅಂತಾರೆ. ನಿನಗೆ ಕರ್ಮ ಮಾಡೋಣಂದ ಸುಖ ಆಯಿತು ಅಂತ ಏನು ನಿನಗೆ ಭಾಸಿದೆ, ಅದು ಮರೀಚಿಕ ಇದೆ. ಏನಿದೆ ಅದು ಬಿಸಿಲು ಕುದುರೆ ಇದ್ದಂಗಿದೆ. ಅದಕ್ಕೆ ಆ ಸುಖ ಬೇಡ ಅಂತ ಕೇಳಿದ್ದಾರೆ. ಮತ್ತು ಎಂಥ ಸುಖ ಬೇಕು? ಅಳಿಯದ ಸುಖದ ಪ್ರಾಪ್ತಿಯಕ್ಕೋಸ್ಕರವಾಗಿ ಈ ಸುಖನೇ ತ್ಯಜಿಸಬೇಕಾಗ್ತದೆ. ಯಾವ ಸುಖ? ಕ್ಷಣಿಕವಾದ ಸುಖ, ಪ್ರಾಪಂಚಿಕ ಸುಖ, ದೇಹಾದಿ ಪ್ರಾಪಂಚಿಕ ಸುಖ, ಇದು ತ್ಯಜಿಸಬೇಕಾಗ್ತದೆ. ಈ ಸುಖ ನೀ ತ್ಯಜಿಸಬೇಕು ಅಂದ್ರೆ ಕರ್ಮ ತ್ಯಜಿಸಬೇಕಾಗ್ತದೆ. ಎಂಥ ಕರ್ಮ? ಎಂಥ ಕರ್ಮ ತ್ಯಜಿಸಬೇಕಾಗ್ತದೆ? ಸಕಾಮ ಕರ್ಮವನ್ನು, ಕಲುಷಿತ ಕರ್ಮವನ್ನು, ನಿಷಿದ್ಧ ಕರ್ಮವನ್ನು ತ್ಯಜಿಸೋದು, ಯೋಗ್ಯವಾದ ಕರ್ಮವನ್ನು ನೀ ತ್ಯಜಿಸಿದಿ ಅಂತಂದ್ರೆ ಈ ಸುಖ ದುಃಖ ತ್ಯಜಿಸಿದಂಗೆ ಆಗ್ತದೆ. ಅವರೇ ಶಬ್ದ ಬಳಸ್ಯಾರ, ಸಾಧ್ಯಾದರ್ಶಿ ನಿರಾಯಾಸ. ನಮ್ಮ ಈ ಕರ್ಮವನ್ನು ನೋಡುವಂಥವನು ಆಗುತ್ತಾನೆ. ಅನಾಯಾಸವಾಗಿ ಈ ಕರ್ಮವನ್ನು ಏನು ಮಾಡ್ತಾನೆ? ನೋಡುವಂಥವನು ಆಗುತ್ತಾನೆ. ಅಕಸ್ಮಾತ್ ಮಾಡಿದರೂ ಕೂಡ ನ ಲಿಪ್ಯತೆ. ನೋಡಿ ನೋಡಿ, ಭಾಳ ಸುಂದರವಾಗಿ ಈಶಾವಾಸ್ಯ ಉಪನಿಷತ್ತಿನ ಒಂದು ಮಂತ್ರದಾಗ ಹೇಳ್ಕೊಂಡು ಬಂದರೆ ಈ ಮಾತು. ಋಷಿ ಮುನಿಗಳು ಭಗವಂತನ ಕುರಿತು ಕೇಳಿಕೊಂಡು, ಹೇ ಭಗವಂತ, ಈ ದೇಹ ಇದ್ರೆ ಕರ್ಮ ಅರ್ಥ ಆಗ್ತದ? ಈ ದೇಹವೇ ಇಲ್ಲ ಅಂದ್ರೆ ಕರ್ಮ ಇಲ್ಲ. ನನಗೆ ನಿತಾಂತ ಕರ್ಮದ ಅವಶ್ಯಕತೆ ಇದೆ. ಏನು ಎಲ್ಲಂತೀರಿ? ನೀನು ಜ್ಞಾನವನ್ನು ತಲುಪಬೇಕು ಅಂದ್ರೆ ಕರ್ಮದಿಂದ ಹೋಗಬೇಕಾಗ್ತದೆ. ಈ ದೇಹ ಇದೆ ಅಂತ ತಿಳ್ಕೊಂಡು ಕರ್ಮ ಇದೆ, ದೇಹ ಇಲ್ಲ ಅಂದ್ರೆ ಕರ್ಮ. ನಕಿ ಶುಭ ಕರ್ಮ ನಕಿ ಅಶುಭ ಕರ್ಮ. ನಿನಗೆ ಶುಭ ಕರ್ಮನೂ ಮಾಡೋಕ್ಕಾಗಂಗಿಲ್ಲ, ಅಶುಭ ಕರ್ಮನೂ ಮಾಡೋಕ್ಕಾಗಂಗಿಲ್ಲ. ಅದಕ್ಕೆ ಋಷಿಗಳು ಏನು ಕೇಳ್ಕೊಂಡ್ರಂದ್ರೆ, ಜಿಜೀವಿಷೆ ಶತಗುಂ ಸಮಾಹ. ನೋಡಿ ಎಷ್ಟು ಸುಂದರವಾಗಿ ಶಬ್ದ ಹೇಳ್ತಾರೆ ಅವರು. ಹೇ ಭಗವಂತ, ನಾನು 100 ವರ್ಷ ಬದುಕಿ ಬಾಳಲಿ. ಯಾಕೆ ಕೇಳ್ಕೊಂಡ್ರು? ಅವ್ರು ಕೇಳ್ಕೊಂಡು ಶಬ್ದ ನೋಡ್ರಿ, ಜಿಜೀವಿಷೆ ಅಂದ್ರೆ ನಾನು ಜೀವಿಸಿಕೊಂಡು ಇರಲಿ ಅಂತ. ಜಿಜೀವಿಷೆ ಅಂದ್ರೇನು? ನಾನು ಜೀವಿಸಿಕೊಂಡು ಇರಲಿ. ಎಲ್ಲಿವರೆಗೆ? ಶತಗುಂ ಸಮಾಹ, 100 ವರ್ಷ ನಾನು ಇರಬೇಕಪ್ಪ ಅಂತ ಕೇಳ್ಕೊಂಡು. ಋಷಿಗಳಿಗೇನು ಆಸೆ ಇದ್ರಿ? ಅಷ್ಟಾಗಿ 100 ಜನ ಕೇಳ್ಕೊತಾರೆ. ಯಾಕೆ ಕೇಳ್ಕೊಂಡ್ರು? ಅವರ ಮುಂದೆ ಹೇಳ್ತಾರೆ ನೋಡ್ರಿ. ಅವ್ರು ಹೇಳ್ತಾರೆ, ಕುರ್ವನ್ನೇವೇಹ ಕರ್ಮಾಣಿ. ನೋಡಿ, ಕುರ್ವನ್ನೇವೇಹ ಕರ್ಮಾಣಿ ಅಂದರೆ ಕರ್ಮಗಳನ್ನು ಮಾಡುವ ಸಲುವಾಗಿ ಜಿಜೀವಿಷೆ ಶತಗುಂ ಸಮ. ಏವಂ ತ್ವಯಿ ನಾಣ್ಯತೋ ಅಸ್ತಿ ನ ಕರ್ಮ ಲಿಪ್ಯತೆ ನರಹ. ಇದು ನಾ ಮಾಡಿದ್ದೆ, ನ ಅನ್ಯಃ ಅಸ್ತಿ. ಇದು ನಾ ಮಾಡಿದ್ದೇನಂತ ಭಾವ ನನಗಿಲ್ಲ. ಕುರ್ವನ್ನೇವೇಹ ಕರ್ಮಾಣಿ ಜಿಜೀವಿಷೆ ಶತಗುಂ ಸಮ ಏವಂ ತ್ವಯಿ ನಾಣ್ಯತೋ ಅಸ್ತಿ ನಾ ಇದು ಮಾಡಿದ್ದೇನಂತ ಭಾವನೆ ಇಲ್ಲ. ಹೀಗೆ ನಾ ಕರ್ಮ ಮಾಡ್ತೀನಿ, ಅವಾಗ ನನ್ನ ಕರ್ಮ ಇದು ಏನಾಗಂಗಿಲ್ಲ, ಕುರ್ವನ್ನಪಿ ನ ಲಿಪ್ಯತೆ. ಮತ್ತೊಂದು ಸಲ ಕೇಳಿ, ಕುರ್ವನ್ನೇವೇಹ ಕರ್ಮಾಣಿ ಜಿಜೀವಿಷೆ ಶತಗುಂ ಸಮ ಏವಂ ತ್ವಯಿ ನಾಣ್ಯತೋ ಅಸ್ತಿ ನ ಕರ್ಮ ಲಿಪ್ಯತೆ ನರಹ. ಈಗ ಅವ್ರು ಹೇಳ್ತಾರೆ, ನಾನು ಈ ಕರ್ಮ ಮಾಡ್ತೀನಿ, ಆದರೆ ಈ ಕರ್ಮವನ್ನು ಅಂಟಿಸ್ಕೊಳ್ಳಲ್ಲ ಅಂತ ಹೇಳ್ತಾರೆ. ಅಂಟ್ಕೊಡ್ತಂದ್ರೆ ಏನಾಗ್ತದೆ? ಈ ಕರ್ಮಕ್ಕೆ ನಾ ಅಂಟ್ಕೊಂಡೆ ಅಂತಂದ್ರೆ ನನಗೆ ಸುಖಾರೆ ಒಂದಾಗ್ತದೆ, ದುಃಖರೇ ಒಂದಾಗ್ತದೆ. ಇಲ್ಲ ಆದರೆ ನನಗೆ ಜನ್ಮರೇ ಒಂದಾಗ್ತದೆ, ಮರಣರೇ ಒಂದಾಗ್ತದೆ. ನನಗೆ ಜನ್ಮನೂ ಬೇಡ, ಮರಣನೂ ಬೇಡ, ಈ ಲೌಕಿಕ ಸುಖನೂ ಬೇಡ, ಇದರ ದುಃಖದ ಗೊಡವೆನೂ ಬೇಡ ಅಂತ ಅಂದಾಗ ನೀ ಕರ್ಮ ಮಾಡ್ದಂಗಿರು ಅಂತ ಅರ್ಥ.
ಅವಾಗ ನಿನ್ನ ಕರ್ಮ ಅದು ಅಂಟುವುದಿಲ್ಲ. ಅರ್ಥ ಆಗ್ತದ? ತಮಗೆ ಭಾಳ ಸಲ ತಾವು ಕೇಳ್ತಾ ಇರ್ತೀರಿ, ಹ್ಯಾಂಗೆ ಕರ್ಮದೊಳಗೆ ಹ್ಯಾಂಗಿರ್ತ ನಿಮ್ಮ ಕರ್ಮದ ವಿಷಯಕ್ಕೆ ಬಂದಾಗ ಭಾಳಷ್ಟು ಗಹನ ಕರ್ಮ ಇದೆ. ಕರ್ಮ ಅಷ್ಟೇ ಸೂಕ್ಷ್ಮವಾಗಿದೆ. ಇವತ್ತು ನಾವು ಒಂದು ತಾಸು ಇದು ವ್ಯಾಖ್ಯಾನನ ಕೇಳಿದೆವು. ಇದಕ್ಕೆ ಕ್ರಿಯಮಾಣ ಕರ್ಮ ಅಂತ ಕರೀತಾರೆ. ಈಗ ಕೇಳ್ತಾ ಇದ್ದೇವಲ್ಲ, ಇದಕ್ಕೇನಂತಾರೆ? ಕ್ರಿಯಮಾಣ ಕರ್ಮ ಅಂತ ಕರೀತಾರೆ. ಇದು ನೀವು ಕೇಳಿರಪ್ಪ ಅಂದರೆ ಇದಕ್ಕೊಂದು ಫಲ ಇದೆ. ಈಗ ಒಂದು ತಾಸು ಕೇಳಿರಪ್ಪ, ಅದಕ್ಕೆ ಫಲ ಏನು? ನೀವು ಬೇಡ ಅಂದ್ರೆ ಬಿಡಂಗಿಲ್ಲ. ನನ್ನ ಬೇಡಪ್ಪ ಫಲ ಅಂತ ನೀ ಹಂಗೆ ಕೈ ಮಾಡಿದ್ರೆ ಬೇಡಪ್ಪ ಅಂದ್ರೆ ಬೇಡಪ್ಪ ಅಂದ್ರೆ ಬೇಡ ಅಂದ್ರೆ ಬಿಡಂಗಿಲ್ಲ ಅದು. ಮಾಡೋದುಣ್ಣು ಇವಾಗ ಮಾಡ್ತಾಯಿದ್ರಿ, ಕರ್ಮ ಏನು ಕರ್ಮ ಮಾಡ್ತಾಯಿದ್ರಿ? ಶ್ರವಣ ಕರ್ಮ ಮಾಡ್ತಾಯಿದ್ರಿ. ನಂಗೆ ಶ್ರವಣ ಕರ್ಮ ಫಲಾನೇ ಬೇಡಪ್ಪ ಅಂದ್ರೆ ಬೇಡನ್ನು ಬಿಡಂಗಿಲ್ಲ. ನಾವು ನೀವು ಬಾಯಿಲ್ ಅನ್ಬೋದು, ಅದನ್ನ ಬೆನ್ನು ಹತ್ಕೊಂಡು ಬಿಡ್ತಾವೆ. ಈಗ ಇದು ಶ್ರವಣ ಎಂಬುದು ಒಂದು ತಾಸು ಕರ್ಮ ಇದೆ. ಇದಕ್ಕೆ ಯಾವ ಕರ್ಮ ಅಂತ ಇದಕ್ಕೆ ಕ್ರಿಯಮಾಣ ಕರ್ಮ ಅಂತ ಕರೀತಾರೆ, ಅಥವಾ ಇದಕ್ಕೆ ಆಗಾಮಿ ಕರ್ಮ ಅಂತ ಕರೀತಾರೆ, ಅಥವಾ ಕ್ರಿಯಮಾಣ ಕರ್ಮ ಅಂತ ಕರೀತಾರೆ. ಈಗ ಈ ಕರ್ಮ ಏನಾಗ್ತದೆ ಅಂತಂದ್ರೆ ಮುಂದೆ ಸಂಚಿತ ಆಗ್ತದೆ. ಇವತ್ತು ಮಾಡಿದ್ರೆ ಇವತ್ತೇ ನಮ್ಮ ಫಲ ಸಿಗಂಗಿಲ್ಲ ಇದ್ರದ್ದು, ಅದು ಸ್ಟಾಕ್ ಆಗಿ ಸಂಚಿತ ಕರ್ಮ ಆಗ್ತದೆ. ಈಗ ಇದು ಕಾಲಾಂತರವಾಗಿ ಇದ್ರ ಫಲ ನಿಮಗೆ ಸಿಗ್ತದೆ. ಏನು ಫಲ ಸಿಗ್ತದೆ ಇದ್ರದ್ದು? ಒಂದು ತಾಸಿನ ಫಲ ಏನು ಸಿಗ್ತದೆ? ಸತ್ಸಂಗದ ಫಲ ಏನು ಸಿಗ್ತದೆ? ಇದು ಸತ್ಸಂಗ. ಈ ಸತ್ಸಂಗದ ಫಲ ಎಲ್ಲಿ ಹೋಗಂಗಿಲ್ಲ. ಮತ್ತು ಯಾವಾಗ ಸಿಗ್ತದೆ? ಕಾಲಾಂತರವಾಗಿ. ಹಿಂದಿಂದಿದೆಯಲ್ಲ, ಅದು ಊಟ ಮಾಡಬೇಕಲ್ಲ. ಇದರ ಪಾಳ್ಯ ಬಂದಾಗ, ಇದು ಪಕ್ವಾದಾಗ ಇದು ನಮ್ಗೆ ಊಟಕ್ಕೆ ಬರ್ತದೆ. ಏನು ಊಟಕ್ಕೆ ಬರ್ತದೆ? ಸುಖ, ನೆಮ್ಮದಿ. ಆ ಸಮಯಕ್ಕೆ ಯಾವಾರ ವಿಘ್ನದ ದೂರ ಆಗ್ತದೆ. ಯಾಕೆ? ಹಿಂದಿನ ಮಾಡಿದ ಕರ್ಮ ಆ ಸಮಯಕ್ಕೆ ಏನಾರು ವಿಘ್ನ ಇತ್ತು, ಏನಾರು ಇತ್ತು ಅಂತಂದ್ರೆ ಅದಕ್ಕೆ ಈ ಕರ್ಮ ಹ್ಯಾಂಗೆ ಆರ್ಬೇಕಂದ್ರೆ ಸಾಧ್ಯಾದರ್ಶಿ, ಸುಮ್ಮನೆ ನೋಡುವಂತನಾಗೋ, ಇದರೊಳಗೆ ಬೆರಿಬೇಡ. ಈಗ ಒಂದು ಕಲುಷಿತ ಕರ್ಮ ಮಾಡಿದ್ದೇವೆ ಅಂತಂದ್ರೆ ನಿಷಿದ್ಧ ಕರ್ಮ, ಅದಕ್ಕೂ ಫಲ ಇದೆ, ಅದು ಮುಂದೆ ಊಟಕ್ಕೆ ಬರ್ತದೆ. ನೀವು ಒಳ್ಳೆ ಏನು ಮಾಡಕ್ಕೆ ಹೊಂಟಿದ್ದೆ, ಏನೋ ವಿಘ್ನ ಬಂದುಬಿಡ್ತದೆ. ಯಾಕೆ? ಹಿಂದಿನ ಕರ್ಮ. ಇವಾಗ ನಾನು ಒಳ್ಳೆ ಮಾಡಕ್ಕೆ ಹೋಗ್ತೀನಿ ಸಿರಿಂದ, ಏನೊಂದು ವಿಘ್ನ ಬಂತು. ಯಾಕೆ? ಹಿಂದಿನ ಕರ್ಮ. ಹಿಂದಿನ ಈಗ ನಾ ಮಾಡ್ತೀನಿ ಸರಿ ರೀ. ಈಗ ಪ್ರವಚನ ಕೇಳಬೇಕಂತೀನಿ, ಓಂ ನಮಃ ಶಿವಾಯ ಬರಿಬೇಕಂತೀನಿ, ಓಂ ನಮಃ ಶಿವಾಯ ಅನ್ಬೇಕಂತೀನಿ, ಒಂದು ವಿಘ್ನ ಬಂದುಬಿಡ್ತಪ್ಪ. ಇದು ಯಾವಾಗಿಂದು? ಹಿಂದಿನ. ಅದಕ್ಕೆ ಅವ್ರು ಹೇಳ್ತಾರೆ, ಸುಖೇ ದುಃಖೇ ಜನ್ಮ ಮರಣ ದೈವ ದೇವೇತಿ ನಿಶ್ಚಯಿ. ಇದು ನಿಶ್ಚಯ. ಒಂದು ಸಣ್ಣ ಉದಾಹರಣೆ ಕೇಳಿದರೆ ಗೊತ್ತಾಗ್ತದೆ. ರಾಜಾಗ ಒಂದು ಕನಸು ಬಿಟ್ಟು, ಇದು ಶಾಸ್ತ್ರ ಹೇಳ್ಕೊಂಡು ಬಂದಿದೆ. ಏನಂತ ಹೇಳಿದ? ನಾ ಮಾಡಿದ ಕರ್ಮ ಬಲವಂತ ಆದರೆ ಶಬ್ದಕ್ಕೆ ಅರ್ಥ ಏನಿದೆ? ಬಲವಂತ ಶಬ್ದಕ್ಕೆ ಅರ್ಥ ಏನಿದೆ? ನಾ ಮಾಡಿದ ಕರ್ಮ ಇದು ಅವ ಸಾಧಕನ ಭಗವಂತನಿಗೆ ಸವಾಲು ಹಾಕ್ಯ, ನೀನೇನು ಮಾಡ್ತೀಯಪ್ಪ, ನನ್ನ ಕರ್ಮ ಸರಿ ಅಂತ. ಈಗ ಬಲವಂತ ಶಬ್ದಕ್ಕೆ ಅರ್ಥ ಏನಿದೆ? ಬಲವಂತ ಅಂದ್ರೆ ಏನಂದ್ರೆ, ನನ್ನ ಕರ್ಮ ನಿಷ್ಕಾಮ ಇತ್ತು ಅಂತಂದ್ರೆ, ಅಥವಾ ನನ್ನ ಕರ್ಮ ಶುಭ ಕರ್ಮ ಇತ್ತು ಅಂತಂದ್ರೆ ನೀನೇನು ಮಾಡಬೇಕಾಗ್ಯದ? ಅದು ಒಳ್ಳೇದು. ಒಳ್ಳೇದು ಮಾಡ ನೀನೇನು ಅವಶ್ಯಕತೆ ಇಲ್ಲ. ಒಳ್ಳೇದು ಮಾಡಪ್ಪ ನನಗೆ, ನೀನೇನು ಅವಶ್ಯಕತೆ ಇಲ್ಲ. ಯಾಕೆ? ನನ್ನ ಕರ್ಮ ಶುಭ ಇದೆ. ನಾ ಈಗ ಮಾಡಲ್ಪಟ್ಟಂಥ ಕರ್ಮ ಶುಭ ಇತ್ತು ಅಂತಂದ್ರೆ ಇದಕ್ಕೆ ಭಗವಂತನ ಅವಶ್ಯಕತೆ ಇಲ್ಲ. ಮುಂದೆ ಶುಭ ಕರ್ಮದ ಫಲ ಶುಭನೇ ಸಿಗ್ತದೆ. ಒಂದು ಪಕ್ಷದಲ್ಲಿ ನಾ ಅಶುಭ ಕರ್ಮ ಮಾಡಿದರೆ ಅವಾಗ ನಿನಗೆ ಮರೆ ಹೋಗಬೇಕಾಗಿತ್ತು. ಅದಕ್ಕೆ ಇಲ್ಲಿ ಶಬ್ದ ಬಳಸ್ತಾರೆ ಅವರು, ಬಲವಂತ ಆದರೆ. ನೀನೇನು ಮಾಡೋದು? ಇದು ಅಶುಭ ಆದರೆ ನೀನೇನು ಮಾಡೋದು ಅಂತಿರಲ್ಲವ. ಬಲವಂತ ಆದಂದ್ರೆ ನಿಷ್ಕಾಮವಾಗಿ, ಶುಭವಾಗಿ, ಸ್ವಚ್ಛಂದವಾಗಿ, ಸಾಧ್ಯವಾಗಿ ಕರ್ಮ ಇತ್ತು ಅಂತಂದ್ರೆ ಇದಕ್ಕೆ ಭಗವಂತನ ಅವಶ್ಯಕತೆ ಇಲ್ಲ. ಅವ ಸುಮ್ಮನೆ ಪ್ರೇರಣಾದಾಯಕ ಅಷ್ಟೆ.
ಜೈಶಿ ಕರ್ಣಿ ವೈಶಿ ಭರಣಿ. ಅದು ಅನುಭವಿಸಲೇಬೇಕಾಗ್ತದೆ, ಯಾವಾಗ ಹ್ಯಾಂಗ ಎಂತು. ಯೋಗ ವಾಸಿಷ್ಠದಲ್ಲಿ ಭಾಳ ಸುಂದರವಾಗಿ ವಶಿಷ್ಠ ಮಹರ್ಷಿಗಳು ಶ್ರೀರಾಮಚಂದ್ರನಿಗೆ ಉಪದೇಶ ಮಾಡುವ ಇದಕ್ಕೆ ಸಂಬಂಧಪಟ್ಟಂಥ ಒಂದು ಶ್ಲೋಕವನ್ನು ನಾವು ಕೇಳಾಕ ಇವಾಗ ವಿಚಾರ ಮಾಡೋಕ್ಕೆ ಹೊರಟಿದ್ದೀವಿ. ರಾಮನ ಪಟ್ಟಾಭಿಷೇಕ ನಾಳೆ. ಆದರೆ ಇವತ್ತೇನಾಯಿತು ಅಂತಂದ್ರೆ ತಮಗೆಲ್ಲ ರಾಮಾಯಣ ಕಥೆ ಗುರುತಿದೆ. ಏನಾಯ್ತು ಇವತ್ತು? ರಾಮಾಯಣ ಕತೆ ಏನಾಯ್ತು ಇವತ್ತು? ರಾಮ ಕಾಡಿಗೆ ಹೋಗುವ ಪ್ರಸಂಗ ಬಂತು. ಪಟ್ಟಾಭಿಷೇಕವಾಗಿದೆ. ನಾಳೆ ಪಟ್ಟಾಭಿಷೇಕ ಇದೆ. ಈ ಪಟ್ಟಾಭಿಷೇಕದ ಮುಹೂರ್ತವನ್ನು ಅವರ ಕುಲಗುರುಗಳು ವಶಿಷ್ಠ ಮಹರ್ಷಿಗಳು ತೆಗೆದುಕೊಟ್ಟಾರ. ಮುಹೂರ್ತ ತೆಗಿತಾರಿಲ್ಲ? ಏನು ಮುಹೂರ್ತ? ಯಾವ ಯೋಗ, ಯಾವ ಕರ್ಣ, ಯಾವ ನಕ್ಷತ್ರ, ಯಾವ ಲಗ್ನ, ಇವೆಲ್ಲ ತೆಗಿಬೇಕಾಗ್ತದೆ. ಇವೆಲ್ಲ ಸರಿ ಇದ್ರೆ ಯಾಕೆ ತೆಗಿತಾರೆ ಇವೆಲ್ಲ? ವಿಘ್ನ ಬರಬಾರ್ದಂತ. ಒಳ್ಳೇದಾಗಲಿ ಅಂತಲ್ಲ, ಎದಕ್ಕೆ ವಿಘ್ನ ಬರಬಾರ್ದು ಅಂತ ಈ ಎಲ್ಲ ತೆಗಿತಾರೆ ಇವೆಲ್ಲ ಮುಹೂರ್ತಗಳು. ಅರ್ಥ ಆಗ್ತದ? ಹಂಗೆ ಅವರು ಮುಹೂರ್ತ ತೆಗೆದುಕೊಟ್ರು. ಇದು ಭಾಳ ಒಳ್ಳೆ ಮುಹೂರ್ತ ಇದೆಪ್ಪ ಅಂತ. ಇಂಥ ಮುಹೂರ್ತಾಗ ಪಟ್ಟಾಭಿಷೇಕ ಮಾಡೋದು ಒಂದು ಮುಹೂರ್ತ ನಿಶ್ಚಯ ಆಯ್ತಪ್ಪ. ಏನಾಯ್ತು ಮುಹೂರ್ತ? ಕಾಡಿಗೆ ಹೋಗೋ ಮುಹೂರ್ತ ಅಲ್ಲ. ಒಟ್ಟು ಏನಾಯ್ತು ಮುಹೂರ್ತ ಅಂದ್ರೆ ಅದು ಕೆಲಸ ಮಾಡಲಿಲ್ಲ. ಈಗ ನೀವು ಹೇಳ್ರಿ, ಆ ಮುಹೂರ್ತ ಕೆಲಸ ಯಾಕೆ ಮಾಡಲಿಲ್ಲ? ಅವ ಆ ಮುಹೂರ್ತ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕ ಮಾಡುವ ಮುಹೂರ್ತ ಕೆಲಸ ಯಾಕೆ ಮಾಡಲಿಲ್ಲ? ಈಗ ತಾನೇ ಕೇಳಿರಲ್ಲ ನೀವು. ಇದಕ್ಕೆ ಏನು ಶಬ್ದ ಇದೆ ಅಂತಂದ್ರೆ ಸಬಕುಚ ವಿಧಿ ಹಾತ್ ಅಂದ್ರೆ ಎಲ್ಲವನ್ನು. ವಿಧಿ ಅಂದ್ರೇನು? ವಿಧಿ ಅಂದ್ರೆ ಪ್ರಾರಬ್ಧ. ಹಣೆ ಬರ ಅಂದ್ರೆ ಪ್ರಾರಬ್ಧ. ಏನಂತ ಹೇಳ್ತಾರೆ ಕೇಳಿ. ಸುನಹು ಭರತನಿಗೆ ಕುರಿತು ಹೇಳ್ತಾರೆ ಅವರು ವಶಿಷ್ಠ ಮಹರ್ಷಿಗಳು. ಯಾಕ್ರಿ ಹಿಂಗೆಲ್ಲ ಆಯ್ತಲ್ಲ, ಅವನು ಕಾಡಿಗೆ ಹೋದ, ನಮ್ಮ ತಂದೆ ಸತ್ತ, ಇದೇನು ಕತೆ ಅಂತ ಅಂದವ. ಯಾರು? ಭರತ. ಏನು ರೀ ಗುರುಗಳ, ನೀವು ಮನೆ ಗುರುಗಳ ಮೂರು ತೆಗೆದು ಕೊಟ್ಟಿರಿ. ನಮ್ಮ ಅಣ್ಣೆಯಲ್ಲಿ ಹೋದ, ಕಾಡಿಗೆ ಹೋದ, ನಮ್ಮ ತಂದೆ ಸತ್ತ, ಹಿಂಗ್ಯಾಕಾಯ್ತು? ಸುನಹು ಭರತ, ಹೇ ಭರತ ಕೇಳು, ಭಾವಿ ಪ್ರಬಲ ಬಲಸಿ ಕಟೇಹು ಮುನಿನಾಥ್ ಹಾನಿ ಲಾಭ ಜೀವನ ಮರಣ ಸಬಕುಚ ವಿಧಿ ಹಾತ್. ವಶಿಷ್ಠ ಮಹರ್ಷಿ ಹೇಳಿದರು, ಹೇ ಭರತ ಕೇಳು, ಎಂಥ ಪ್ರಾರಬ್ಧಿದು ಅಂತಂದ್ರೆ ಪ್ರಬಲ. ಅವ್ರ ಶಬ್ದ ಬಳಸ್ಯಾರ. ಎಂಥ ಪ್ರಾರಬ್ಧ? ಎಷ್ಟು ಜನ ಹೇಳಿದ್ರು ಏನೂ ಮಾಡೋಕ್ಕಾಗಲ್ಲ, ಯಾರೇನು ಮಾಡುವರು, ಯಾರಿಂದ ಏನಾಗುವುದು ನೋಡಿ ಎಂಥ ಶಬ್ದ ಬಳಸ್ತಾರೆ ಅವರು. ಎಂಥ, ಈಗ ರಾಮನ ತಡಿ ಹಿಡಿಬೋದಾಗಿತ್ತು. ರಾಮ ಇದ್ದಂದ್ರೆ ದಶರಥ ಸಾಯ್ತಾ ಇರಲಿಲ್ಲ. ಆದರೆ ಹಂಗಿಲ್ಲ. ಎಂಥ ಇದು ಕರ್ಮ ಇದ್ದಂದ್ರೆ ಪ್ರಬಲವಾಗಿದೆ. ಅನ್ಯ ಇದಕ್ಕೆ ಬೇರೆ ದಾರಿನೇ ಇಲ್ಲ. ಶತಾಗತ ಅನುಭವಿಸಲೇಬೇಕದು. ಬಿಟ್ಟ ಬಾಣ ಅಂತ ಕರೀತಾರೆ ಇದಕ್ಕೆ. ಯಾವ ಬಾಣ ಅಂತಾರೆ? ಬಿಟ್ಟ ಬಾಣ. ತಡಿಯೋ ಆಕಳು ಬಂತು, ಮನುಷ್ಯ ಬಂದ ಅಂದ್ರೆ ಇಲ್ಲ, ಬಿಟ್ಟಾಗ ಮುಗಿದೋಯ್ತು. ಮಾತಾಡಿದ್ರೆ ಹೋಯ್ತಂತ, ಮುತ್ತು ಒಡೆದ್ರೆ ಹೋಯ್ತು. ಹಂಗೆ ನಾ ಮಾಡಿದ ಕರ್ಮ ಅದು ಕಲುಷಿತಿತ್ತಂತಂದ್ರೆ, ಅದು ಹೀಗೆ ಇತ್ತಂದ್ರೆ ಹಾಗೆ ನಡಿಲೇಬೇಕದು. ಅದಕ್ಕೆ ಅವ್ರು ಹೇಳ್ತಾರೆ ಇಲ್ಲಿ, ಪ್ರಬಲ ಬಲಸಿ ಕಯಹು ಮುನಿನಾಥ ಹಾನಿ ಲಾಭ ಜೀವನ ಮರಣ ಜಸು ಅಪಜಯ ಅಂದ್ರೆ ಯಶ ಅಪಯಶ ಸಬಕುಚ ವಿಧಿ ಹಾತ್. ಎಲ್ಲ ಎದರ ಕೈಯಾಗಿದೆ? ವಿಧಿ ಕೈಯಾಗಿದೆ. ಈಗ 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 ಕರ್ಣ ಸೋಲಬೇಕು
ಅರ್ಜುನ ಗೆಲ್ಲಬೇಕು ಅಂತಂದ್ರೆ ಪರಾಕ್ರಮನೋ ಶಕ್ತಿನೋ ದೈವಬಲನೋ ವಿಧಿನೋ ಏನಿದು? ನಾನು ನಿಮಗೆ ಹೇಳ್ತೀನಿ, ಈ ಲೋಕದಾಗ ಮೋಕ್ಷವನ್ನು ಬಿಟ್ಟು ಏನಾರೇ ನಡೀತದೆ ಅಂದ್ರೆ ಅದು ವಿಧಿಗೆ ಅನುಗುಣವಾಗಿ ನಡೀತದೆ. ಸಬಕುಚ ಅವ್ರು ಹೇಳ್ಯಾರ, ಶಬ್ದ ಬಳಸ್ಯಾರ, ಎಲ್ಲವನ್ನು ಎದ್ರ ಕೈಯಾಗಿದೆ? ವಿಧಿ ಕೈಯಾಗಿದೆ ಅಂತ. ನಮ್ಮ ಜನ್ಮ ಆಗಲಿ, ನಮ್ಮ ಮರಣ ಆಗಲಿ, ಸ್ಥೂಲ ದೇಹ ಪ್ರಾರಬ್ಧ ಧ್ವಂಸವೇ. ನೋಡಿ, ಪ್ರಾರಬ್ಧ ಅಂತ ಶಬ್ದ ಇದೆ, ವಿಧಿ ಅಂತ ಶಬ್ದ ಇದೆ. ಸ್ಥೂಲ ದೇಹ ಪ್ರಾರಬ್ಧ ಧ್ವಂಸವೇ ಮರಣ. ಇದಕ್ಕೆ ಮರಣ ಅಂತ ಕರೀತಾರ ಅಂತ ಅರ್ಥ ಆಗ್ತದ? ಏನು ಅರ್ಥ ಆಗ್ತದ? ಯಾವಾಗ ರಾಮ ಕಾಡಿಗೆ ಹೋಗಬೇಕಾಯ್ತು, ದಶರಥನ ಸಾವಾಯಿತು, ಇದಕ್ಕೆ ಕಾರಣೇನು? ಇದಕ್ಕೆ ವಿಧಿ ಕಾರಣ, ಪ್ರಾರಬ್ಧ ಕಾರಣ. ಹಿಂಗ್ಯಾಕಾಯ್ತು ರೀ ಅಂತ ಕೇಳಿದ. ರಾಮ ಎಲ್ಲ ಮುಗಿದ ಬಳಿಕ ಇದು ಕತೆ, ರಾಮಾಯಣ ಆಯ್ತಲ್ಲ, ಏನು ಪಾಪ ಎಂಥ ರಾಮಾಯಣ ಕತೆ ಆಯಿತು. ಇನ್ನು ಪಟ್ಟಾಭಿಷೇಕ ಆಯಿತು, ಗುರುಗಳು ಬಂದರು. ಏನು ರೀ ಗುರುಗಳ ಹಿಂಗ್ಯಾಕಾಯ್ತು ರೀ ಅಂತ ಕೇಳಿದಂತ. ಇವಾಗ ಶುರುವಾಯಿತು ಯೋಗ ವಾಸಿಷ್ಠ. ಸುಖಶ್ಯ ದುಃಖಶ್ಯ ನ ಕೋಪಿ ದಾತ. ಈ ಶ್ಲೋಕನ್ನು ನಾನು ಕಂಠಸ್ಥ ಮಾಡೀನಿ, ನಾವು ಯಾವಾಗರಿಗೆ ಎಚ್ಚರ ಮಾಡ್ತಿದ್ದೀವಿ ಅಂತ. ಶ್ಲೋಕ ಯಾಕೆ ಕಂಠಸ್ಥ ಮಾಡಬೇಕು ಅಂದ್ರೆ ನಮಗೆ ಆಗಾಗ ಎಚ್ಚರ ಕೊಡ್ತಾವೆ. ಇದು ಭಾಳ ವರ್ಷದಿಂದ ನಾವು ಶ್ಲೋಕ ಇವಾಗೂ ನಿದ್ದೆಗಣ ಕೇಳಿದ್ರೆ ಹೇಳ್ತೀವಿ. ಯಾಕೆ ಇಂಥ ಮಹತ್ವವಾದ ಅಸ್ತ್ರಗಳನ್ನು ನಮ್ಮ ಹತ್ರ ಇದ್ದು ಅಂತಂದ್ರೆ ಮನುಷ್ಯ ಅಹಂಕಾರಕ್ಕೆ ಒಳಪಡುವುದಿಲ್ಲ ಅಂತ ಅರ್ಥ. ಕೇಳಿ ಭಾಳ ಸುಂದರವಾಗಿ ವಶಿಷ್ಠ ಮಹರ್ಷಿಗಳು ಶ್ರೀರಾಮಚಂದ್ರನಿಗೆ ಈ ಮಾತನ್ನು ಹೇಳ್ತಾರೆ. ಈ ಶ್ಲೋಕದಲ್ಲಿ ಸಮಸ್ತ ವಾಸಿಷ್ಠದ ಸಾರಭೂತ ಅಡಗಿದೆ ಅಂತ ನನಗೆ ಅನ್ನಿಸ್ತದೆ. ಸುಖಶ್ಯ ದುಃಖಶ್ಯ ನ ಕೋಪಿ ದಾತ. ದಾತ ಅಂದರೆ ಒಡೆಯ. ಸುಖಕ್ಕೆ ಆಗಲಿ ದುಃಖಕ್ಕೆ ಆಗಲಿ ಯಾರೂ ಕಾರಣರಲ್ಲ. ಏನಂತ ಹೇಳ್ತಾರೆ ಅವರು? ಅಪ್ಪ, ರಾಮನಿಗೆ ಇಷ್ಟು ಕಷ್ಟ ಆಯಿತು, ದುಃಖ ಆಯಿತು, ನೋವಾಯಿತು, ರಾಮಿಗೆ ಪಟ್ಟಾಭಿಷೇಕ ಆಯಿತು, ಸಿಂಹಾಸನ ಕುಂತ. ಇದು ಸುಖ, ಅದು ದುಃಖ. ಇದಕ್ಕೆ ಯಾರೂ ಕಾರಣರಲ್ಲ. ಈಗ ಸುಮ್ಮನೆ ಸ್ಥೂಲ ಏನೋ ಯಾರ ಕಾರಣ ಅನ್ಬೋದು? ಈಗ ಸ್ಥೂಲವಾಗಿ ಸುಮ್ಮನೆ ಅಜ್ಞಜೀವಿ ಯಾರ ಮೇಲೆ ಹಾಕ್ಬೋದು? ಇದು ಅಜ್ಞಜೀವಿ. ಇದು ಈ ರಾಮಾಯಣ ಕಥೆ ಯಾರ ಮೇಲೆ ಹಾಕ್ಬೋದು? ಕೈ ಮೇಲೆ ಹಾಕ್ಬೋದು. ಆಕೆ ಹಿಂಗೆ ವರ ಕೇಳದೆ ಇದ್ರೆ ಇದು ಎಲ್ಲ ಆಗ್ತಾನಿರಲಿಲ್ಲ. ವರ ಅದು ಎಲ್ಲವೂ ಪೂರ್ವ ನಿಯೋಜಿತ ಇದೆ. ಇದು ಅರ್ಥ ಆಗ್ತದ? ನಾವು ಸ್ಥೂಲವಾಗಿ ಇದಕ್ಕೆ ಶಬ್ದವರು ಬಳಸ್ಯಾರ, ಅಜ್ಞಾನಿ ಜೀವಿ ಹೀಗೆ ಅದ್ರ ಮೇಲೆ ಹಾಕ್ತಾನಂತ ಹೇಳ್ಯಾರ ಅವರು. ಕೈ ಇದೆಲ್ಲ ಕೇಳಿದಿದ್ರೆ ಆಗ್ತಾನಿರಲ್ಲಪ್ಪ, ಎಲ್ಲ ನಡ್ಕೊಂಡು ಹೋಗೋದು, ರಾಮರಾಜ್ಯ ಆಗೋದು, ಹಾಗೆ ಹೀಗೆ ಮುಂತಾದ ಕಥೆ ಎಷ್ಟರೇ ಮಾತಾಡ್ಬೋದು ಇದ್ರ ಬಗ್ಗೆ. ಆದರೆ ಶಾಸ್ತ್ರ ಏನು ಹೇಳ್ತಾ ಇದೆ ಅಂತಂದ್ರೆ ಇದಕ್ಕೆ ಯಾರೂ ಕಾರಣ. ಸುಖಶ್ಯ ದುಃಖಶ್ಯ ನ ಕೋಪಿ ದಾತ ಪರೋ ದದಾತಿಥಿ ಕುಬುದ್ಧಿರೇಶ.